ಇವತ್ತು 3A 3B ಅಭ್ಯರ್ಥಿಗಳು ಅಂದ್ರೆ ಒಕ್ಕಲಿಗ ಮತ್ತೆ ಲಿಂಗಾಯತ್ಸ್ ಮತ್ತೆ ಅದರ್ ಕಮ್ಯುನಿಟೀಸ್ ಎಷ್ಟೊಂದು ಜನ ಫೋನ್ ಮಾಡಿ ಕೇಳ್ತಾ ಇದ್ರಿ. ಅಂದ್ರೆ ಇವತ್ತೇನು ನೋಟಿಫಿಕೇಶನ್ ಬಂದಿದೆ ಅದರಲ್ಲಿ ಇಂಟರ್ನಲ್ ರಿಸರ್ವೇಶನ್ ರೌಸ್ಟರ್ ಬಿಂದು ಏನು ಫಸ್ಟ್ ಅಂದ್ರೆ ಎಲ್ಲಿ ಸ್ಟಾಪ್ ಆಗಿರುತ್ತೋ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ಕೊಂತ ಇದ್ದಿದ್ದು. ಮತ್ತೆ ಈ ಒಂದು ವಿಚಾರವಾಗಿ ಈ ಡೌಟ್ಸ್ಗೆ ನಾನು ಇವತ್ತು DPR ಸೆಕ್ರೆಟರಿ ಜಗದೀಶ್ ಸರ್ಗೆ ಹೋಗಿ ಭೇಟಿ ಮಾಡಿ ಒಂದು ಕ್ಲಾರಿಫಿಕೇಶನ್ಸ್ ತಗೊಂಡ್ವಿ. ಸುಮಾರು ಏನು ಇಂಟರ್ನಲ್ ರಿಸರ್ವೇಶನ್ ಏನು 15% ಇದೆಯಲ್ಲ, ಅದು ಮಾತ್ರ ಫಸ್ಟ್ ಇಂದ ರೋಸ್ಟರ್ ಬಿಂದು ಅಪ್ಲೈ ಆಗುತ್ತೆ. ಯಾಕೆಂದ್ರೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಮಿಕ್ಕಿದ್ದು ಅಂದ್ರೆ 3A 3B ಅಭ್ಯರ್ಥಿಗಳಿಗೆಲ್ಲ ಅದು ಎಲ್ಲಿ ಸ್ಟಾಪ್ ಆಗಿರುತ್ತೋ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಮತ್ತೆಲ್ಲ ಸ್ಟೂಡೆಂಟ್ಸ್ಗೆ ಒಂದು ಮನವಿ ಮಾಡ್ಕೊತೀನಿ, ಈ ತರ ಏನಾದ್ರು ಸ್ವಲ್ಪ ಏನಾದ್ರು ಚೇಂಜಸ್ ಆಯ್ತು, ಏನಾದ್ರು ಅದ್ರಲ್ಲಿ ಮತ್ತೆ ಏನಾದ್ರು ಆಯ್ತು ಅಂದ್ರೆ ಮತ್ತೆ ನಾವು ಲಾಸ್ಟ್ ಟೈಮು ನಿಮಗೆ ಗೊತ್ತಿರಬೇಕು, ಪ್ರಮೋದ್, ಶಿವು ಮತ್ತೆ ಇನ್ನು ಎಷ್ಟೊಂದು ಜನ ಆಸ್ಪಿರೆಂಟ್ಸ್ ಅಂದ್ರೆ ಮುಂದೆ ನಿಂತ್ಕೊಂಡು ಹೋಗಿ ಎಲ್ಲರಿಗೂ ಮನವರಿಕೆ ಮಾಡಿ ಮಿನಿಸ್ಟರ್ಸ್ಗೆ, MLAಗಳಿಗೆ ಮತ್ತೆ ಎಷ್ಟೊಂದು ಜನ ಸ್ವಾಮೀಜಿಗಳಿಗೆಲ್ಲ ಲೆಟರ್ ಕೊಟ್ಟಿದ್ರು. ಎಲ್ಲರೂ ಅಂದ್ರೆ ಈ ಒಂದು 3A 3B ಅಭ್ಯರ್ಥಿಗಳು ಯಾರಿದ್ದೀರಾ ಅವರೆಲ್ಲರೂ ಇವರಿಗೆ ಅಂದ್ರೆ ವಿನೋದ್, ಶಿವ ಮತ್ತೆ ಅವ್ರ ಎಂಟೈರ್ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂತಂದ್ರೆ ಈ ಒಂದು ಅವೇರ್ನೆಸ್ ಇಂದಾನೆ ಇಷ್ಟೆಲ್ಲ ಅಂದ್ರೆ ಸ್ವಲ್ಪ ಏನು ಚೇಂಜಸ್ ಆಗಿಲ್ಲ. ಯಾಕೆಂದ್ರೆ ಹಿಂದೆ ಎಷ್ಟೊಂದು ಜನ ಡಿಸ್ಟಿಕ್ ವೈಸ್ ಮಾಡಿದಾಗೆಲ್ಲ ಎಷ್ಟೋ ಜನ ಪೋಸ್ಟೇ ಸಿಗ್ಲಿಲ್ಲ. ಇವರಿಗೆಲ್ಲ ಒಳ್ಳೇದಾಗಿದೆ ಇವತ್ತು. ಮತ್ತೆ ಇವನ್ DPR ಸೆಕ್ರೆಟರಿ ಜಗದೀಶ್ ಸರ್ಗೂ ಅಷ್ಟೇ ಸಾಕಷ್ಟು ಬಾರಿ ಹೋಗಿ ಮನವಿ ಮಾಡ್ಕೊಂಡಿದ್ವಿ. ಈ ಒಂದು ವಿಚಾರವಾಗಿ ತುಂಬಾ ಸೀರಿಯಸ್ ಆಗಿ ತಗೊಂಡು ಯಾರಿಗೂ ಅನ್ಯಾಯ ಆಗ್ಬಾರ್ದು, ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅವರಿಗೆ ಜಾಬ್ ಸಿಗ್ಬೇಕು. ಮತ್ತೆ ರೋಸ್ಟರ್ ಬಿಂದು ಅಲ್ಲೂ ಅಷ್ಟೇ ಕೆಲವೊಂದು ಕ್ಯಾಟಗರಿಗೆ ಜಾಬೇ ಇಲ್ಲ ಅಂತ ಅಂದಾಗ ಮತ್ತೆ ಓದಿ ಪ್ರಯೋಜನ ಆಗಲ್ಲ. ಎಲ್ರಿಗೂ ಜಾಬ್ ಸಿಗ್ಬೇಕು, ಎಲ್ರಿಗೂ ಒಂಥರ ಈಕ್ವಲ್ ಕಾಂಪಿಟೇಷನ್ ಇರಬೇಕು. ಹಂಗಾಗಿ ಎಲ್ರಿಗೂ ಒಳ್ಳೇದಾಗುತ್ತೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ವಿಚಾರವಾಗಿ ಏನೋ ಒಂದು ಕ್ಲಾರಿಫಿಕೇಶನ್ಸ್ ಕೇಳೋದಕ್ಕೆ ತುಂಬಾ ಜನ ಕಾಲ್ ಮಾಡಿ ಕೇಳ್ತಿದ್ರಿ, ಮತ್ತೆ ಕಂಟಿನ್ಯೂಸ್ ಆಗಿ ಕಾಲ್ ಬರ್ತಾ ಇದೆ. ಇವರಿಗೆಲ್ಲ ಎಲ್ರಿಗೂ ಒಂದು ಕ್ಲಾರಿಫಿಕೇಶನ್ಸ್ ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದು. ಎಲ್ರಿಗೂ ಒಳ್ಳೇದಾಗ್ಲಿ. ಸಪೋಸ್ ಏನಾದ್ರು ಚೇಂಜಸ್ ಇದ್ರೆ ಮತ್ತೆ ಎಲ್ರೂ ಒಗ್ಗಟ್ಟಾಗಿ ಒಂದು ಏನೇ ಚೇಂಜಸ್ ಮಾಡ್ಬೇಕಾದ್ರೂ, ಏನೇ ಬದಲಾವಣೆ ಆಗ್ಬೇಕಾದ್ರೂ ಎಲ್ಲರೂ ಒಗ್ಗಟ್ಟಾಗಿ ಮತ್ತೆ ಬದಲಾವಣೆ ಮಾಡಿಸೋದಾಗ್ಲಿ, ಏನೇ ಆಗಿರ್ಬೋದು, ಮತ್ತೆ ಯಾವುದೇ ನೋಟಿಫಿಕೇಶನ್ ಮಾಡಿಸೋದು ಇರ್ಬೋದು, ಎಲ್ಲದೂ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿ ನಾವು ಮನವಿ ಮುಖಾಂತರ ಏನಾದರೂ ಅವರು ಒಪ್ಕೊಂಡಿಲ್ಲ ಮಾಡಿಲ್ಲ ಅಂತಂದ್ರೆ ಹೋರಾಟದ ಮುಖಾಂತರ ನಮ್ಮ ಒಂದು ಏನು ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.